See the question number 50. Find which is the first negative term of the arithmetic progression 25, 20, 15, so on using formula. So first identify the first and common difference. So in the given AP. So here the first term A is equal to 25 and the common difference D is equal to A2 minus A1 is equal to 20 minus 25 is equal to minus 5 alva. So here first negative term ಯಾವ್ದಾಗತ್ತೆ ಸೊ ಅದು ಎಷ್ಟನೇದು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಸ್ಮಾಲ್ ಆಗಿರೋದನ್ನ ಕೊಟ್ಬಿಟ್ರೆ ಈಸಿಯಾಗಿ ಹೇಳ್ಬಿಡ್ತೀರಾ ನೋಡಿ. 25, 20, 15 5 ಡಿಫ್ರೆನ್ಸ್ ಇದೆ ಅಲ್ವಾ. ನೆಕ್ಸ್ಟ್ ಯಾವ್ದು ಬರುತ್ತೆ ಹೇಳಿ? 10 ಬರುತ್ತಾ? ನೆಕ್ಸ್ಟ್ 15, 10 5 ಬರುತ್ತಾ? 0 minus 5 ಅಲ್ವಾ. ಸೊ ಹಾಗಾದ್ರೆ ಫಸ್ಟ್ ಟರ್ಮ್ -5 ಬಂತು. ಸೊ ಇದು ಎಷ್ಟನೇ ಟರ್ಮ್ ಆಗಿದೆ? 1 2 3 4 5 6 7th ಟರ್ಮ್ ಬಂತು. ಅಂದ್ರೆ n ಏನಾಯ್ತು? 7 ಅಂತ ಆಯ್ತು. ಸೊ ಇದನ್ನ ನಾವು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡಬೇಕು. ಸೊ ಇದು ಸ್ಮಾಲ್ ಟರ್ಮ್ ಕೊಟ್ಟಾಗ ನೀವು ಈಸಿಯಾಗಿ ಹೇಳ್ಬಿಡ್ತೀರಾ. ಬಟ್ ಇಲ್ಲಿ ಕೆಲವೊಂದು ಟೈಮು ತುಂಬಾ ಲಾಂಗ್ ಇರುತ್ತೆ. ಸೊ ಆಗ ನೀವು ಫಾರ್ಮುಲಾಸ್ ಗಳನ್ನ ಬಳಸಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ವಿ ಸೆಟ್ ಅಪ್ ದಿ inequalities ಫಾರ್ nth ಟರ್ಮ್. ಸೊ ಹಿಯರ್ ದ ಫಾರ್ಮುಲಾ ಫಾರ್ nth ಟರ್ಮ್ ಆಫ್ AP is an is equal to a plus n minus 1 into d ಅಲ್ವಾ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು? ಟು ಫೈಂಡ್ ದಿ ಫಸ್ಟ್ ನೆಗೆಟಿವ್ ಟರ್ಮ್, ದೆನ್ nth ಟರ್ಮ್ ಮಸ್ಟ್ ಬಿ ಲೆಸ್ ದನ್ 0 ಆಗಿರುತ್ತಲ್ವಾ ಅದು. ಸೊ -5 ಲೆಸ್ ದನ್ 0 ಆಗ್ತಾ ಇರೋದೆ. ಫಸ್ಟ್ ಟರ್ಮ್ ಯಾವ್ದು ಬರುತ್ತೆ ಅನ್ನೋದು ಹೇಳ್ಬೇಕು ನಾವು, nth ಟರ್ಮ್. ಸೊ ಹಾಗಾಗಿ ಹಿಯರ್ an is ಲೆಸ್ ದನ್ 0 ಆಗಿರ್ಬೇಕು. ಓಕೆ, ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ a and d into the formula. So 25 plus a n minus 1 into d is minus 5. This an is less than 0 ಆಗಿರ್ಬೇಕು. So solve the inequality for n. So this is 25 minus, so plus minus minus 5 n minus 1 into is less than 0. So here 25, so ಇದೇನಾಗುತ್ತೆ? ಲೆಸ್ ದೆನ್ ಮೈನಸ್ ಇದ್ದಿದ್ದು ಈ ಕಡೆ ಲೆಸ್ ದೆನ್ ಪ್ಲಸ್ 5 n minus 1 ಈ ರೀತಿ ಆಗುತ್ತೆ. ಸೊ ಡಿವೈಡ್ ಬೋತ್ ಸೈಡ್ ಬೈ 5. ಏನಾಗುತ್ತೆ ಹೇಳಿ? 25 divided by 5 less than 5 into n minus 1 divided by 5 ಆಗುತ್ತೆ. ಸೊ 5 ones are 5, 5 ones are 5 5s. ಸೊ ಇದೇನಾಯ್ತು ಹೇಳಿ? 5 less than n minus 1. So add both side 1. So this becomes 5 plus 1 less than n minus 1 plus 1. ಎರಡು ಕಡೆ 1 ಅನ್ನ ಆಡ್ ಮಾಡ್ತಾ ಇದ್ದೀವಿ. ಸೊ -1 plus 1 ಹೋಗುತ್ತೆ. ಸೊ 5 plus 1 less than n. ಸೊ ಏನಾಗುತ್ತೆ? 6 less than n. ಸೊ ಇಲ್ಲಿ ಏನಾಗ್ತಾ ಇದೆ? 6th ನಂಬರ್ ತನಕ ಏನಾಗುತ್ತೆ? ಪಾಸಿಟಿವ್ ನಂಬರ್ ಬರುತ್ತೆ. ಸೊ 7th ಇಂದ ಏನಾಗುತ್ತೆ ಹೇಳಿ? ನೆಗೆಟಿವ್ ನಂಬರ್ ಸ್ಟಾರ್ಟ್ ಆಗತ್ತೆ ಅಂತ ಆಯ್ತು. ಓಕೆ, ಸೊ 6 ಲೆಸ್ ದೆನ್ n, ಸೊ ಗ್ರೇಟರ್ ದೆನ್ 7. ಓಕೆ, ಸೊ ಇಲ್ಲಿ n ಏನಾಗಿದೆ? 7th ಇಂದ ಏನಾಗ್ತಾ ಇದೆ? ನೆಗೆಟಿವ್ ನಂಬರ್ ಬರ್ತಾ ಇದೆ. ಓಕೆ, ಸಿನ್ಸ್ n ಮಸ್ಟ್ ಬಿ ಇಂಟೀಜರ್ ರೆಪ್ರೆಸೆಂಟಿಂಗ್ ದಿ ಟರ್ಮ್ಸ್ ನಂಬರ್. ಸೊ ಹಿಯರ್ ದ ಸ್ಮಾಲೆಸ್ಟ್ ಇಂಟೀಜರ್ ಗ್ರೇಟರ್ ದನ್ 6 ಮೀನ್ಸ್ n is equal to 7. ಓಕೆ, ಸೊ ಬೇಕಾದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ನಾವು. 7th ಟರ್ಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. a 7th ಟರ್ಮ್ a ಪ್ಲಸ್ n minus 1 into d ಅಲ್ವಾ. ಸೊ ಇಲ್ಲಿ 7th ಟರ್ಮ್ 25, ಫಸ್ಟ್ ಟರ್ಮ್ a 25 ಪ್ಲಸ್ 7 minus 1 into d ಏನ್ ಹೇಳಿ? -5 ಇದೆ ಅಲ್ವಾ. ಸೊ 25 ಪ್ಲಸ್ 6 into -5. ಸೊ 25 ಪ್ಲಸ್ ಮೈನಸ್ ಮೈನಸ್ ಇದಾರ್ಲೆ 30. ಸೊ ದಿಸ್ ಈಸ್ ಈಕ್ವಲ್ ಟು -5. ಹಾಗಾದ್ರೆ 7th ಟರ್ಮ್ ಯಾವ್ದಾಗತ್ತೆ ಹೇಳಿ? -5 ಬರ್ತಾ ಇದೆ ಅಲ್ವಾ. ಸೊ ಇದು 7th ಟರ್ಮ್. ಸೊ ಯಾವ ಟರ್ಮ್ ಅಂತ ಕೇಳಿದ್ರು. ಸೊ ಹಾಗಾಗಿ ನಾವು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಸಾಕು. ಸೊ n is equal to 7th ಟರ್ಮ್ ಏನಾಗುತ್ತೆ? ನೆಗೆಟಿವ್ ನಂಬರ್ ಸ್ಟಾರ್ಟ್ ಆಗತ್ತೆ. ಓಕೆ.